ಹಲೋ ಹಾಯ್ ವೆಲ್ಕಮ್ ಟು ಸಾನಾ ಶೆಟ್ಟಿ ಮಿನಿ ಬ್ಲಾಗ್. ಇವತ್ತಿನ ವಿಡಿಯೋ ಏನಂದರೆ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಯಾಕಂದರೆ ಹೋದ ಬ್ಲಾಗಿನಲ್ಲಿ ನಾನು ಸ್ಯಾರಿ ತೊಗೊಂಡಿದ್ನಲ್ಲ, ಈ ಬ್ಲಾಗಿನಲ್ಲಿ ನಾನು ಸ್ಯಾರಿ ಬ್ಲೌಸ್ನ ವರ್ಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೆ. ನಿಮಗೆ ಗೊತ್ತಲ್ಲ, ಮಲೆನಾಡಲ್ಲಿ ಯಾವುದೇ ಕಾರಣಕ್ಕೂ ಮಳೆ ನಿಲ್ಲಲ್ಲ. ಯಾವ ಊರಲ್ಲಿ ನಿಂತಿದ್ರು ನಮ್ಮೂರಲ್ಲಿ ಮಾತ್ರ ನಿಲ್ಲಲ್ಲ. ಹೋಗ್ತಾ ಸ್ವಲ್ಪ ಸೋನು ನಿಗಮ್ ಸಾಂಗ್ ಕೇಳ್ಕೊಂಡು ಹೋದ್ವಿ. ಯಾಕೋ ಬೋರ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಬಂದುಬಿಟ್ವಿ ಬೇಗನೆ. ನಮ್ಮ ಅಕ್ಕ ಬೇರೆ ಬರ್ತೀನಿ ಅಂತ ಹೇಳಿದ್ಲು. ನಮ್ಮ ಅಕ್ಕ ಸ್ಟ್ಯಾಂಡ್ ಹತ್ರ ಇರ್ತೀನಿ, ನೀವು ಬನ್ನಿ ಅಂತ ಹೇಳಿದ್ಲು. ಅವಳು ಹೋಗಾಗಿತ್ತು ಬೇಗನೆ ಅಂತ. ಅವಳಿರೋದು ಗೆಂಡೇಳಿಲ್ವಾ, ಸ್ವಲ್ಪ ಬೇಗ ಬರುತ್ತೆ ಬಸ್ ಅಂತ ಹೇಳಿಬಿಟ್ಟು ಸುಮಾರು ಹೊತ್ತು ಕಾಯ್ತಾ ಇದ್ದು. ನಾವು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕಿತ್ತು ಅಂತ ಹೇಳಿಬಿಟ್ಟು ನಾವು ಹೋದ್ವಿ ಶಾಪಿಗೆ. ಅವತ್ತು ಸ್ವಲ್ಪ ಈದ್ ಮಿಲಾದಿಂದ ಅಂತ ಹೇಳಿ ಫಂಕ್ಷನ್ ಇರೋದ್ರಿಂದ ಅಂಗಡಿಗಳೆಲ್ಲ ಸ್ವಲ್ಪ ಶಾಪ್ ಎಲ್ಲ ಕ್ಲೋಸ್ ಆಗೋಗಿತ್ತು. ನಾವೊಂದು ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ನಾವು ಸ್ಯಾರಿ ಬ್ಲೌಸ್ ಎಲ್ಲ ಕೊಡೋಣ ಅಂತ ಹೇಳಿಬಿಟ್ಟು ನಾವು ಬಂದ್ವಿ. ಇದು ಬಂದುಬಿಟ್ಟು ಶ್ರೀ ಅಂತ ಹೇಳಿಬಿಟ್ಟು ಚಿಕ್ಕಮಂಗ್ಳೂರು ಸಂಗೀತ ಮೊಬೈಲ್ ಶಾಪ್ ಆಪೋಸಿಟ್. ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಅಂತ ಹೇಳಿಬಿಟ್ಟು. ಹೊಟ್ಟೆ ಹಸಿತಿತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಹೋಟೆಲ್ ಹುಡುಕಿದ್ವಿ. ಹೋಟೆಲ್ ಯಾವುದೇ ಕಾರಣಕ್ಕೂ ಓಪನ್ ಆಗಿರಲಿಲ್ಲ. ಹೋಗ್ತಾ ನಾವು ಫ್ರೈಡ್ ರೈಸ್ ತಿನ್ಕೊಂಡು ಹೋದ್ವಿ. ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ನಾವು ನೋಡ್ಕೊಂಡು ಬರೋಣ, ಇಲ್ಲೇ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಬಂದ್ವಿ. ಅವತ್ತು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು ಈದ್ ಮಿಲಾದ್ ಮೆರವಣಿಗೆ ಇರೋದ್ರಿಂದ. ಇದು ನಮ್ಮ ಅಜ್ಜಿ ಮನೆಗೆ ಹೋಗೋ ರೋಡು. ನಮ್ಮ ಅಜ್ಜಿ ಈ ಕಡೆ ಕೂತಿದ್ದಾರೆ, ಈಚೆ ಇರೋದು ನಮ್ಮಮ್ಮ. ಸ್ವಲ್ಪ ಏನೋ ಮಾತಾಡ್ತಾಯಿದ್ರು. ನಾವು ಸ್ವಲ್ಪ ಹಂಗೆ ವೀಡಿಯೋ ಮಾಡಿದ್ವಿ. ಮಕ್ಕಳೆಲ್ಲ ಕೂತ್ಕೊಂಡಿದ್ರು. ಮಕ್ಕಳಿಗೇನು ಸ್ನ್ಯಾಕ್ಸ್ ತೊಗೊಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಅದೇ ಊರಲ್ಲಿ ಒಂದು ಚಿಕ್ಕ ಅಂಗಡಿಗೆ ಕರ್ಕೊಂಡು ಹೋದೆ ಸ್ನ್ಯಾಕ್ಸ್ ಕೊಡ್ಸೋಣ ಅಂತ ಹೇಳಿಬಿಟ್ಟು. ಅವು ಬರೀ ಏನೇನೋ ತೊಗೊಂಡ್ರು. ನಾನು ಒಂದು ತೊಗೊಂಡೆ ಬಫಿನ. ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ನಾವು ರಿಟರ್ನ್ ಬಂದುಬಿಟ್ವಿ. ಮಧ್ಯಾಹ್ನ ಯಾಕೋ ಊಟ ಮಾಡಿದ್ದೆ ನನಗೆ ಸರಿಯಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಸಿರಿ ದೋಸೆ ಕಾರ್ನಿಗೆ ಬಂದ್ವಿ. ನಾವೇನಾದರೂ ಚಿಕ್ಕಮಂಗ್ಳೂರಿಗೆ ಬಂದರೆ ಇದೇ ಕ್ಯಾಂಟೀನಿಗೆ ಬರೋದು. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ ದೋಸೆ. ನಿಮಗೆ ಯಾವ್ಯಾವ ಥರ ಬೇಕು, ಬೆಣ್ಣೆ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ, ಪಾಲಕ್ ದೋಸೆ, ರಾಗಿ ದೋಸೆ, ವೆರೈಟಿ ದೋಸೆ ಮಾಡ್ತಾರೆ. ಮತ್ತು ನಿಮಗೆ ಯಾವ ದೋಸೆ ಬೇಕು ಅಂತೇಳ್ಬಿಟ್ಟು ಲೀಸ್ಟಲ್ಲಿ ಹಾಕಿರ್ತಾರೆ. ನೀವು ಅದೇ ದೋಸೆನ ಆರ್ಡ್ರ್ ಮಾಡ್ಬೋದು. ನಾವು ಆರ್ಡ್ರ್ ಮಾಡಿ ಒಂದು 5 ನಿಮಿಷ ಆಗಿದ್ಮೇಲೆ ನಮಗೂ ದೋಸೆ ತಂದು ಕೊಟ್ಟರು. ನಮಗೂ ಅಂದರೆ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿರಲಿಲ್ಲ, ಯಾಕೋ ಬೇಡ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಊಟ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು 2 ದೋಸೆ ತೊಗೊಂಡು ನಾನು ತಿಂದುಬಿಟ್ಟೆ. ತುಂಬಾ ಚೆನ್ನಾಗಾಗಿತ್ತು. ಅಮ್ಮನೂ ಪಾಲಕ್ ದೋಸೆ ಹೇಳಿದರು, ಅಮ್ಮ ಪಾಲಕ್ ದೋಸೆ ತೊಗೊಂಡ್ರು. ನಾನು 2 ಬೆಣ್ಣೆ ದೋಸೆನೇ ತಿಂದುಬಿಟ್ಟೆ, ನನ್ನ ಫೇವ್ರೇಟ್ ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು ಕಾಫಿ ಟೀ ಇರಲಿಲ್ಲ, ಹಂಗಾಗಿ ನಾವು ದೋಸೆನ ತಿಂದ್ಕೊಂಡು ಪೇ ಮಾಡಿಬಿಟ್ಟು ನಾವು ಈಚೆ ಬಂದ್ವಿ. ನಾನು ಹೇಳಿದೆ ಎಲ್ಲಾದರೂ ಕ್ಯಾಂಟೀನ್ ಆದರೂ ಇದ್ದರೆ ನೋಡಿ ಅಂತ ಹೇಳಿಬಿಟ್ಟು ಟೀನ ಕುಡ್ಕೊಂಡು ಟೀ ಜೊತೆ ಏನಾದರೂ ಬಜ್ಜಿ ಇರಬೇಕಲ್ಲ ಅಂತ ಹೇಳಿಬಿಟ್ಟು ನಾವು ಆಲೂ ಬಜ್ಜಿನ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಲೇಟ್ ಆಗಿಬಿಡುತ್ತೆ ಹೋಗಬೇಕಾದ್ರೆ ಅಂತ ಹೇಳಿಬಿಟ್ಟು ಹೋಗ್ತಾ ಸ್ವಲ್ಪ ಏನೋ ವೆದರ್ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡಿದೆ. ನಾವು ಮೂಡಿಗೆರೆಗೆ ಬಂದುಬಿಟ್ವಿ. ನಮ್ಮ ತಮ್ಮ ಬೇರೆ ಕಾಯ್ತಿರ್ತಾನೆ, ಅವನೊಬ್ಬನೇ ಬೇರೆ ಬಿಟ್ಟು ಹೋಗಿದ್ವಿ. ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದ ಬನ್ನಿ ಬನ್ನಿ ಅಂತ. ಹೋಗ್ತಾ ದಾರಿಲಿ ನಮ್ಮ ರಂಗಮಂದಿರದಲ್ಲಿ ಅಲ್ಲಿ ಫಂಕ್ಷನ್ ನಡೀತಾ ಇತ್ತು, ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮನೆಗೆ 7:30 ಅಷ್ಟೊತ್ತಿಗೆ ಬಂದ್ವಿ. ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.